ಹಲೋ, ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸವಿತಾ. ನಾನಿವತ್ತು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಸೆಲ್ಫ್ ನಾನು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ, ನಾನೀಗ ಒಂದು ಹೊಸದಾಗಿರೋ ಒಂದು ಚಾನಲ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿಲ್ಲ. ಏನೂ ಗೊತ್ತಿಲ್ಲ. ಬಟ್ ಆದರೂ ಕೂಡ ನಾನು ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಎಡಿಟಿಂಗ್ ಬಗ್ಗೆ ಅಥವಾ ನನಗೆ ಫೋಟೋಗೆ ಫೋಸ್ ಕೊಡಲಿಕ್ಕೆ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ. ಬಟ್ ಆದರೂ ಕೂಡ ನನ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಕಲಿಬೇಕು. ಅದಕ್ಕೋಸ್ಕರ ನಾನೀಗ ತುಂಬ ವರ್ಷದಿಂದ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಟ್ ನನಗೆ ಆಗ್ತಿರಲಿಲ್ಲ. ಬಟ್ ಈಗ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದರೆ, ಎವ್ರಿ ಡೇ ವ್ಲಾಗ್ ನನಗೆ ಮಾಡಲಿಕ್ಕಾಗಲ್ಲ. ಬಟ್ ವೀಕ್ಲಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ವೀಕ್ಲಿ ವ್ಲಾಗಲ್ಲಿ ವಾರದ ಫುಲ್ ವಾರ ನಾವು ಕೆಲಸ ಮಾಡಿ ಟಯರ್ಡ್ ಆಗಿ ವೀಕಲ್ಲಿ ನಾವು ಏನು ಮಾಡ್ತೀವಿ, ನಾನೇನು ಮಾಡ್ತೀನಿ, ನಾನು ಕೆಲವೊಮ್ಮೆ ಪಿಕ್ನಿಕ್ಕಿಗೆ ಹೋಗ್ತೀನಿ, ಕೆಲವೊಮ್ಮೆ ಮನೆಯಲ್ಲಿ ಕುಕ್ಕಿಂಗ್ ಮಾಡ್ತೀನಿ, ಮತ್ತು ನಾನು ಫ್ಯಾಷನ್ ಮತ್ತು ಈ ನೇಚರ್ ಬಗ್ಗೆ ಎಲ್ಲ ನನಗೆ ತುಂಬ ಇಂಟ್ರೆಸ್ಟಿಂಗ್. ಸೊ ನನಗೆ ಈವನ್ ಹಾಬಿಯಾಗಿ ನಾನು ಬ್ಯೂಟಿಷಿಯನ್ ಕೂಡ ನಾನು ಮಾಡ್ತೀನಿ. ಸೊ ಅದ್ರ ಬಗ್ಗೆ ಈ ಹೇರ್, ಸ್ಕಿನ್ ಪ್ರತಿಯೊಂದ್ರ ಬಗ್ಗೆ ನಾನು ವೀಕಲ್ಲಿ ಏನೆಲ್ಲ ಮಾಡ್ತೀನಿ, ವೀಕೆಂಡಲ್ಲಿ ಏನೆಲ್ಲ ಮಾಡ್ತೀನಿ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಾನು ಈ ಯೂಟ್ಯೂಬ್ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ, ಮಸ್ಟ್ ವೀಕೆಂಡ್ ಅಂತ ಹೇಳಿ. ನನ್ನ ಹತ್ರ ಆಲ್ರೆಡಿ ಒಂದು ಚಾನಲ್ ಇದೆ, ಅದು ಡೇಮಿಯನ್ ಜಾಯ್ ಅಂತ ಹೇಳಿ ನನ್ನ ಮಗನ ಚಾನಲ್. ಅವನು ಯಾವ ರೀತಿ ಎಲ್ಲ ಗ್ರೋ ಆಗ್ತಾ ಇದ್ದಾನೆ, ಅವನೇನೆಲ್ಲ ಮಾಡ್ತಾನೆ ಅಂತ ಹೇಳಿ ನಾನು ಅವನ ವೀಡಿಯೋಗಳನ್ನು ಕೆಲವೊಮ್ಮೆ ಹಾಕ್ತೀನಿ. ಯಾವಾಗ ನನಗೆ ಒಳ್ಳೆ ವೀಡಿಯೋಗಳು ಸಿಗ್ತದೆ ಆವಾಗ ಮಾತ್ರ ಹಾಕ್ತೀನಿ. ನಾನು ಬೇರೆ ದೇಶದಲ್ಲಿ ಇರೋದು ಕಾರಣದಿಂದಾಗಿ ನನ್ನ ಮಗ ಇಂಡಿಯಾದಲ್ಲಿದ್ದಾನೆ. ಸೊ ಹಾಗಾಗಿ ನನ್ನ ಮಗನ ವೀಡಿಯೋಗಳು ನನಗೆ ಕರೆಕ್ಟಾಗಿ ಸಿಗುವುದಿಲ್ಲ. ಸೊ ಹಾಗಾಗಿ ಯಾವಾಗ ಸಿಗ್ತದೆ ನಾನು ಆವಾಗ ನನ್ನ ಮಗನ ವೀಡಿಯೋನ ನಾನು ಈ ಚಾನಲಲ್ಲಿ ಹಾಕ್ತೀನಿ. ಸೊ ಪ್ಲೀಸ್, ನಾನು ಈಗ ಸ್ಟಾರ್ಟ್ ಮಾಡಿರುವಂಥ ಮಸ್ಟ್ ವೀಕೆಂಡ್ ಅಂತ ಹೇಳಿ ಒಂದು ಚಾನಲ್ ಸ್ಟಾರ್ಟ್ ಮಾಡ್ತೀನಿ. ಪ್ಲೀಸ್ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಚುಲಿ ನನಗೆ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿಲ್ಲ. ಬಟ್ ನಾನು ಡೇ ಬೈ ಡೇ ನಾನು ಕಲಿತೀನಿ, ಹಾಗೆ ವೀಡಿಯೋಸ್ಗಳನ್ನು ಮಾಡ್ತೀನಿ, ಹಾಗೆ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಳ್ತೀನಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.